ನಮ್ಮೊಂದಿಗೆ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ಆದಂಥ ಸ್ವಾಗತ. ಅದರ ಜೊತೆಗೆ ನಮ್ಮ ಪ್ರಾಂಶುಪಾಲರಾದ ಶ್ರೀ ಕೆ ನಾಗರಾಜ್ ಅವರು ಹಾಗೂ ಶ್ರೀಮತಿ ಶಂಕರ್ ಕಾಮತ್ ಎಲ್ಲರಿಗೂ ವೇದಿಕೆ ಮೇಲೆ ಆಹ್ವಾನವನ್ನು ಕೊಡ್ತಾ ಸ್ವಾಗತವನ್ನು ಬಯಸ್ತೀವಿ. ಅಲ್ಲಿನ ಪುಟ್ಟ ಸಂಭ್ರಮದಿಂದ ಕೂತಿದ್ದಾರೆ. ಅಕ್ಷರಾಭ್ಯಾಸ, ಮಗುವಿನ ವಿದ್ಯಾಭ್ಯಾಸದ ಮೊದಲ ಹೆಜ್ಜೆ. ಇದು ಸುಗಮವಾಗಿ ನಡೆಯಲಿ, ಜೀವನ ಪರ್ಯಂತ ಅವರ ಓದು ಕಲಿಕೆ ಸಂಭ್ರಮದಿಂದ ನಡೀತಾ ಇರಲಿ, ಹಾಗೆ ಯಶಸ್ಸು ಕಾಣಲಿ ಅದರಲ್ಲಿ ಅಂತ ಹೇಳ್ತಾ ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಈ ಅಕ್ಷರಾಭ್ಯಾಸ ಅನ್ನೋದು ಹಿಂದಿನಿಂದಲೂ ಬಂದಂಥ ಒಂದು ಸಂಪ್ರದಾಯ. ಇದು ಇವತ್ತಿಂದಲ್ಲ, ಮುಂಚೆಯಿಂದಲೂ ಕೂಡ ಮನೆಗಳಲ್ಲೂ ಮಾಡ್ತಾರೆ. ಕೆಲವೊಮ್ಮೆ ದೇವಸ್ಥಾನಗಳಲ್ಲಿ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ವಿದ್ಯಾಭ್ಯಾಸದ ಪ್ರಾರಂಭವನ್ನು ಮಾಡ್ತಾರೆ. ಹಾಗಾಗಿ ಶಾಲೆಗೆ ಹೋಗುವ ಮುಂಚೆ ಮಗುವಿಗೆ ಒಂದು ಅಕ್ಷರಾಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ಮಾಡೋದು ಪ್ರತೀತಿ ಇದೆ. ಶಾರದಾ ದೇವಸ್ಥಾನ ಆಗ್ಬೋದು ಅಥವಾ ಗಣೇಶನ ದೇವಸ್ಥಾನ ಆಗ್ಬೋದು, ಅಲ್ಲಿ ಕರ್ಕೊಂಡು ಹೋಗಿ ಪೋಷಕರು ಮಗುವಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಇದು ನಮ್ಮ ಚೇತನ ವಿದ್ಯಾಮಂದಿರ. ಇದು ಒಂದು ವಿದ್ಯಾಮಂದಿರ, ಶಾಲೆ ಮಕ್ಕಳಿಗೆ ಒಂದು ದೇಗುಲ. ಹಾಗಾಗಿ ನಮ್ಮ ಶಾಲೆಯಲ್ಲೂ ಕೂಡ ನಾವು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಮತ್ತೊಮ್ಮೆ ನೀವು ಮಾಡಿರ್ತೀರ, ಆದರೂ ಕೂಡ ನಾವು ಒಂದು ಸುಸೂತ್ರವಾಗಿ ನಡೆಯಲಿ, ಹಾಗೆ ಶಾಸ್ತ್ರೋಕ್ತವಾಗಿ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸವನ್ನು ಶಾಲೆಯಲ್ಲಿ ಕೂಡ ಕೊಡೋಣ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಹಾಗೆ ಈ ಅಕ್ಷರಾಭ್ಯಾಸವನ್ನು ಮಕ್ಕಳಿಗೆ ಮಾಡಿಸಲಿಕ್ಕೋಸ್ಕರ ನೀವೆಲ್ಲ ಕೂತಿದ್ದೀರಾ. ಇದಕ್ಕೆ ಪ್ರಾರಂಭವನ್ನು ಮಾಡಲಿಕ್ಕೆ ಶ್ರೀಧರ್ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಾದ ಕೃಷ್ಣಮೂರ್ತಿ ಸರ್ ಕೂಡ ಇರ್ತಾರೆ. ಅವರು ಮಂತ್ರವನ್ನು ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಇದಕ್ಕೆ ಪ್ರಾರಂಭಕ್ಕೂ ಮುಂಚೆ ಗಣೇಶನ ಸ್ತುತಿ ಮಾಡುವ ಅಂತ ಹೇಳಿ ನಮ್ಮ ಶಿಕ್ಷಕಿಯಾದ ಶ್ರೀಮತಿ ಉಮಾ ಅವರನ್ನು ಕೇಳ್ಕೊಳ್ತೀನಿ. ಪ್ರಾರ್ಥನೆ ಶ್ರೀಮತಿ ಉಮಾ ಅವರಿಂದ. Ah
देहि विषाणा सुताची शक्मा औपाचमुदेश्वरन्तो वाक्ये श्री महासरस्वतीदेवताभ्यो नमः। ओम तरंगकलशालां कलशे कलशुन्वन्धाशर्वत्पुष्पस्य हस्तेनाचार्य ओम करसस्सर्गे सहण्डे समाजताः मूले माद्ये मातृगणास्वाहा। ओम नामुद्रायम रमायम परायम कामरूपिणीयम महाविद्यायम महाभाग्यादिन्यम महाविद्यायम मालिन्यम महाभोगायम महाभुजायम महाभाग्यायम महोत्सवायम दिव्यंगायम। एतावानस्य महिमा अधो जाजागश्च पौरुषः पादोऽस्य निष्पाभूतानि त्रिपादस्य उदन्दवे त्रिपादोपहुते पुरुषः पादोऽस्येवानवात्मनः ततो विष्णुर्यज्ञानतो शासनानशने कवि विराजो अधिभूष।